ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ರಾತ್ರೋರಾತ್ರಿ ಹಾಸ್ಟೆಲ್ನಿಂದ ಬಾಲಕಿಯರು ಕಾಣೆ. ಬಾಗಲಕೋಟೆಯ ನವನಗರದ ಮೊರಾರ್ಜಿ ವಸತಿ ಶಾಲೆಯಿಂದ ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯರನ್ನು ಪೊಲೀಸರು ತ್ವರಿತ ಕಾರ್ಯಾಚರಣೆ ಮೂಲಕ ಪತ್ತೆ ಮಾಡಿದ್ದಾರೆ. ಇಲ್ಲಿನ ವಸತಿ ಶಾಲೆಯಿಂದ ಡಿಸೆಂಬರ್ 11ರಂದು ಸಂಜೆ 4 ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದರು. ಹಾಸ್ಟೆಲ್ ಸಿಬ್ಬಂದಿ ಹುಡುಕಾಟ ನಡೆಸಿದರೂ ಸಿಗದಿದ್ದಾಗ ರಾತ್ರಿ 10 ಗಂಟೆಗೆ ನವನಗರದ ಮಹಿಳಾ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿದ್ದರು. ನಾಪತ್ತೆಯಾದ 4 10ನೇ ತರಗತಿ ವಿದ್ಯಾರ್ಥಿನಿಯರಾಗಿದ್ದು, ತ್ವರಿತ ಕಾರ್ಯಾಚರಣೆ ಕೈಗೊಳ್ಳಲು ನಿರ್ಧರಿಸಿದ್ದ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದರು. ವಿದ್ಯಾರ್ಥಿನಿಯರು ನವನಗರ ಬಸ್ ನಿಲ್ದಾಣ ಮೂಲಕ ಹುಣಗುಂದ ಕಡೆಗೆ ತೆರಳುವ ಬಸ್ನಲ್ಲಿ ಪ್ರಯಾಣಿಸಿದ ಮಾಹಿತಿ ಸಿಕ್ಕಾಗ ಇಳಕಲ್ ಹಾಗೂ ಹುಣಗುಂದ ಪೊಲೀಸರು ಅಲರ್ಟ್ ಮಾಡಿದ್ದಾರೆ. ಅವರು ಬಸ್ ನಿಲ್ದಾಣದಲ್ಲಿ ಹುಡುಕಾಟ ನಡೆಸಿದ್ದಾರೆ. ಅಲ್ಲಿ ವಿದ್ಯಾರ್ಥಿನಿಯರು ಪತ್ತೆಯಾಗದಿದ್ದಾಗ 4 ಪೈಕಿ ಓರ್ವ ವಿದ್ಯಾರ್ಥಿನಿ ಕಡೆ ಮೊಬೈಲ್ ಇರುವ ಮಾಹಿತಿ ಸಿಕ್ಕ ತಕ್ಷಣ ಲೊಕೇಶನ್ ಹುಡುಕಾಟ ನಡೆಸಿದ್ದಾರೆ. ಆಗ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಬಳಿ ಇರುವುದು ಪತ್ತೆಯಾಗಿದೆ. ತಕ್ಷಣ ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸಿ ವಿಜಯಪುರ ಬಸ್ ನಿಲ್ದಾಣ ಹೊರಭಾಗದ ಟಿಪ್ಪು ವೃತ್ತದ ಬಳಿ ರಾತ್ರಿ 12:15ಕ್ಕೆ 4 ವಿದ್ಯಾರ್ಥಿನಿಯರು ಪತ್ತೆಯಾಗಿದ್ದಾರೆ. ನಂತರ ಅವರನ್ನು ವಶಕ್ಕೆ ಪಡೆದ ವಿಜಯಪುರ ಠಾಣೆಯಲ್ಲಿ ಇರಿಸಲಾಗಿತ್ತು. ಬಾಗಲಕೋಟ್ ಮಹಿಳಾ ಪೊಲೀಸ್ ಠಾಣೆ ಸಿಬ್ಬಂದಿ ವಿಜಯಪುರಕ್ಕೆ ತೆರಳಿ ವಿದ್ಯಾರ್ಥಿನಿಯರನ್ನು ವಾಪಸ್ ಕರೆತಂದು ಅವರ ಪಾಲಕರಿಗೆ ಒಪ್ಪಿಸಿದ್ದಾರೆ. ನವನಗರ ಪೊಲೀಸ್ ಠಾಣೆಯ ಸಿಪಿಐ ಸಿಬಿ ಚಿಕ್ಕೋಡಿ ನೇತೃತ್ವದ ತಂಡ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದರಿಂದ ವಿದ್ಯಾರ್ಥಿನಿಯರು ಪತ್ತೆಯಾಗಿದ್ದು, ವಿಜಯಪುರ ಗಾಂಧಿ ಚೌಕ್ ಪೊಲೀಸರ ಸಹಕಾರಕ್ಕೆ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. 6 ಗಂಟೆಯಿಂದ 8 ಗಂಟೆ ತನಕ ಎಷ್ಟೇ ಅಂತ ಇರ್ತದೆ ನಮ್ಮಲ್ಲಿ ಸ್ಟಡಿ ಟೈಮ್ ಇನ್ಚಾರ್ಜ್ ಅಂತೇಳಿ. ಅವರು ಟೀಚರ್ 6:15ಕ್ಕೆ ಎಲ್ಲ ಅಟೆಂಡೆನ್ಸ್ ತೊಗೊತಿರ್ತಾರೆ. ತೊಗೊಂಡಾಗ ಇವು 10th 4 ಮಕ್ಕಳು ಅಬ್ಸೆಂಟ್ ಇದ್ದವು. ನನಗೆ ರಿಪೋರ್ಟ್ ಮಾಡೋಣ. ನಾನು ಹೇಳಿದೆ, ಆಯ್ತು ರೀ, ಅವ್ರ ಪೇರೆಂಟ್ಸ್ ಗ್ರೂಪಿಗೆ ಹಾಕ್ರಿ, ನೋಡೋಣ ಇಲ್ಲಿ ಎಲ್ಲರೂ ಇರ್ಬೋದು ಅಥವಾ ಮನೆಗೆ ಹೋಗ್ಯಾವ ನಾವು ಅಂತೇಳಿ. ಇಲ್ಲ ರೀ, ಇಲ್ಲಿ ಹಾಸ್ಟೆಲ್ನಾಗ ಅದಾವ ಅಂತ ಬಂದು ಹೇಳಿದ್ರು. ಅವರು ಹೇಳಿದಾಗ ಆ ಮಕ್ಕಳು ಬರೀ ಕ್ಲಾಸಿಗೆ ಅಂತ ಕರೆದ್ರೆ ಒಂದು 15-20 ನಿಮಿಷ ರೆಡಿಯಾಗಿ ನೋಟ್ಬುಕ್ ಅದೆಲ್ಲ ತುಂಬ ಬರ್ತೀವಿ ಅಂತ ಹೇಳಿ ತಿಳ್ಕೊಂಡು ಬೇರೆ ಮಕ್ಕಳಿಗೆ ಹೇಳಿ ಕಳಿಸಿದ್ರು. ಆಯ್ತು ಬರ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವ್ರು ಕ್ಲಾಸ್ ಹಂಗೆ ಎಲ್ಲ ಸ್ಟಡಿ ಮಾಡ್ಕೊಂಡಿದ್ದಾರೆ. 15-20 ನಿಮಿಷ ಹೋದ್ರೂ ಬರಲಿಲ್ಲ. ಅವರು ಯಾಕೋ ಬರಲಿಲ್ಲ, ಮತ್ತೆ ಲೇಟ್ ಅಂತ ಬೇರೆ ಮಕ್ಕಳಿಗೆ ಹೋದಾಗ ಇಲ್ರಿ ಮಿಸ್ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ನಮ್ಮ ಲೇಡೀಸ್ ಟೀಚರಿಗೆ ಬಂದು ರಿಪೋರ್ಟ್ ಮಾಡಿದ್ರು. ಅವರು ಇಲ್ಲ ನೋಡಿ ನಮ್ಮ ಅಂತ ತಿಳ್ಕೊಂಡು ಅವರು ಮತ್ತು ನಮ್ಮ ಸ್ಟಾಫ್ನವರು ಕೂಡಿ ಮತ್ತೆ ಎಲ್ಲ ಕಡೆ ಹುಡುಕಾಡಿ ಮಾಡಿದ್ರು ಕೂಡ ಎಲ್ಲಿ ಸಿಗಲಿಲ್ಲ. ಅವಾಗ ನಾವು ಏನಂದ್ರೆ ಹೊಳ್ಳಿ ಪೇರೆಂಟ್ಸ್ಗೆ ಫೋನ್ ಮಾಡಿದೆವು. ಫೋನ್ ಮಾಡಿದಾನೆ, ಇಲ್ಲರಿ ಮನೆಗೆ ಬಂದವೆ ನೋಡ್ರಿ ಮಕ್ಕಳು ಅಂತ ಹೇಳಿದ್ರು. ಇಲ್ಲ ರೀ, ಮನೆಯೂ ಬಂದಿಲ್ಲ ಅಂತ ಕೆಲವು ಪಾಲಕರು ಅಂದರು. ಅಂದ ತಕ್ಷಣ ನಾವೆಲ್ಲ ಕಡೆ ಹುಡುಕಾಡ್ದೆವು. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಆ ಕಡೆ ಈ ಕಡೆ ನಮ್ಮ ಸೆಕ್ಯೂರಿಟಿ ದೇವರೆಲ್ಲ. ಕೊನೆಗೇನಪ್ಪ ಅಂತಂದರೆ ಎಲ್ಲಿ ಸಿಗಲಾರ್ದಾಗ ಈಗ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದಿಷ್ಟೇ ಆಗಿದೆ. ನಿಮಗೆ ಗೊತ್ತಾಗಿಲ್ಲ ಏನಾದ್ರು? ಇನ್ನೂ ಅದು ಗೊತ್ತಾಗಿಲ್ಲ. ಇಲ್ಲ, ಯಾಕೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ಯಾವ್ದ್ರಿ ಯಾಕೆ ಹೋಗಿದ್ದಾರೆ, ಏನಾಗಿದ್ದು, ಯಾರು ಹೊರ ಹೋಗಿದ್ದು ಗೊತ್ತಿಲ್ಲ. ಇಲ್ಲ ಹೊರಗೆ ಯಾಕೆ ಹೋಗ್ಯಾರ ಅನ್ನೋದು ನನಗೂ ಗೊತ್ತಿಲ್ಲ. ಅದು ಮಗುಗೆ ಒಂದು ಗೊತ್ತದ ಅಂತ ಹೇಳ್ತಾನೆ. ಅವ್ನಿಗೆ ಕೇಳಿದ್ರೆ ಅವ್ನು ಬಾಯಿ ಬಿಡಾಗ್ತಾ ಇರಲಿಲ್ಲ. ಯಾವ ಸ್ಕೂಲು, ಯಾವ ಕಾಲೇಜು, ಅವ್ರು ಯಾವ ಹಾಸ್ಟೆಲ್? ಮೊರಾರ್ಜಿ ದೇಸಾಯಿ ಸರ್. ಹೋದವ್ರು ಯಾರು ಗೊತ್ತು? ಹಾಂ, ಹೋದವ್ರ ಹೆಸರು ಗೊತ್ತಿದೆ. 10th ಮಕ್ಕಳು 4 ಹೆಸರು ಹೇಳ್ರಿ. ನನಗೆ ಗೊತ್ತಿಲ್ಲ. ಅದು ಯಾವ್ದಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಿದ್ರೆ ನಾನು ಯಾಕೆ ಇದನ್ನು ಮಾಡ್ತಿದ್ದೆ. ಮತ್ತೆ ಇಲ್ಲಿ ಪೊಲೀಸ್ ಸ್ಟೇಷನ್ ನಾನೇ ಅಲ್ಲೇ ಹೇಳ್ಕೊಂಡು. ಪ್ರಿನ್ಸಿಪಲ್ ಆಗಿ ಎಷ್ಟು ವರ್ಷ ಕೆಲಸ ಮಾಡತ್ತೀರಿ? ಏನ್ರಿ ಪ್ರಿನ್ಸಿಪಲ್ ಆಗಿ ಎಷ್ಟು ವರ್ಷ ಕೆಲಸ ಮಾಡತ್ತೀರಿ? ಪ್ರಿನ್ಸಿಪಲ್ರಾಗಿ ಸುಮಾರು ನಾನು 7-8 ವರ್ಷದಿಂದ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಶಾಲೆಗೆ ಬಂದು ಒಂದು 45 ದಿನ ಆಯ್ತು ಅಷ್ಟೇ. 45 ದಿನ, 45 ಡೇಸ್. 45 ದಿನದಾಗ ಯಾವ ಘಟನೆ ನಡೆದಿಲ್ಲ ನಂಗೈತೆ ನಿಮ್ಮ ಪ್ರಕಾರ? ಈ ಥರ ಘಟನೆ ಯಾವುದು ನಡೆದಿಲ್ಲ. ಇದೇ ಫಸ್ಟ್ ಟೈಮ್ ಅದು. ನಿಮ್ಮ ಹೆಸರು ಘಟನೆ? ಮಲ್ಕಪ್ಪ ಪಡಪದ ಅಂತ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.